ಸಂಸಾರ. ಲೇ ಭದ್ರ, ನಿನಗೆ ಇಲ್ಲದ ಸುಳ್ಳುವ ಪಟ್ಟವನ ಕಟ್ಟಿ ನಿನ್ನ ಜೈಲಿನಲ್ಲಿ ಕೊಳೆವಂತೆ ಮಾಡಿದೆ. ನನ್ನ ವಿರುದ್ಧ ನಡೆದರು ಈ ಊರಲ್ಲಿ ಯಾರು ಉಳಿದಿಲ್ಲ. ಹೇಗಿದೆ ನನ್ನ ಸೇಡಿನ ಕಪಟದ ಕಾರಸ್ಥಾನ. ಈ ಗರುಡನ ಕಾಲಿಗೆ ಸಿಗಬಿದ್ದು ವಿಲನ ಒದ್ದಾಡಬೇಕು. ಒಂದು ಒತ್ತಿಗೆ ಸಿಕ್ಕ ಬಿದ್ದು ನುಚ್ಚು ನೂರಾಗಬೇಕು. ಒಂದು ಅದೇ ರೀತಿ ನಿನ್ನ ಬಾಳು ನುಚ್ಚು ನೂರು ಮಾಡಿ ನಿನ್ನ ಆಸ್ತಿ ನನ್ನ ಪಾಲು ಮಾಡಿಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ಸೂರ ಸರ್ದಾರ ಶ್ರೀಮಂತ ತಂಗಮನೆ ಅಲ್ಲ. ಗೋರತಿ ಅಂತ ತಿರುಗುವ ನಿನ್ನ ಗೋರತಿಯತನಕ್ಕೆ ನಾನು ಗರ್ವಭಂಗ ಮಾಡಲಿಲ್ಲ ಅಂದರೆ ನನ್ನ ಹೆಸರು ತಂಗಮನೆ ಅಲ್ಲ. ಹಾಯ್ ತಂಗ, ಏನು ಇವತ್ತು ಇಷ್ಟೊಂದು ಉಲ್ಲಾಸಭರಿತವಾಗಿ ನಗ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬಹುದಾ? ಸುಮ್ಮನೆ ಏನೋ ನೆನಪಾಯ್ತು, ನಗ್ತಾ ಇದೆ ಅಷ್ಟೇ. ಅಂದಾಗೆ ನಿಮ್ ಗಂಡ ವಿಜಯ್? ಅಯ್ಯೋ, ಅವನ ಹೆಸರಿಗೆ ಮಾತ್ರ ಗಂಡ. ಅವನೀಗ ಬೆಂಗಳೂರಿನಲ್ಲಿದ್ದಾನೆ. ಆದ್ರೆ ನನಗೆ ನೀವಿಷ್ಟ ಆಗಿದ್ದೀರಾ, ನೀವು ಸುಂದರವಾಗಿ ಕೂಡ ಇದ್ದೀರಾ. ನೀವು ನನ್ನವರಾಗ್ತೀರಾ? ಸುಜಾತಾ, ನೀನು ಈ ಮಾತು ಹೇಳ್ತಾ ಇದೀಯ? ಹೌದು ತಂಗ, ನೋಡಿ ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದ್ದೇನೆ. ನೋಡಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನೀವು ನನ್ನಿಂದ ಬೇಕಾದ ಸಹಾಯವನ್ನು ಮಾಡಿಸಿಕೊಳ್ಳಬಹುದು. ಅಂತೂ ನಾನು ಆಡ್ತಾ ಇರುವ ಈ ನಾಟಕ ಪೂರ್ಣಗೊಳ್ಳುವಲ್ಲಿ ಸಂದೇಹನೇ ಇಲ್ಲ. ಈ ಹೆಣ್ಣು ನನ್ನನ್ನ ನಂಬಿ ಬಂದಿದ್ದಾಳೆ. ಇವಳೆಂದಲೇ ಆ ಶ್ರೀಮಂತ ದಾವಣಿ ನಂತರ ಇವಳ ಕತ್ತನ್ನ ಕತ್ತರಿಸಿ ಆ ಮಾಳನ ಕೈ ಹಿಡಿದು ಮೆರೆಯದಿದ್ದರೆ ನನ್ನ ಹೆಸರು ಅಂಡರ್ ವರ್ಕಿಂಗ್ ತಂಗಮನೆ ಅಲ್ಲ. ಯಾಕಂತ ಉತ್ತರನೇ ಕೊಡ್ತಾ ಇಲ್ಲ? ಆಯ್ತು ಸುಜಾತಾ, ಆದರೆ ಒಂದು ಮಾತು. ನೋಡಿ, ಒಂದು ಮಾತು ಯಾಕೆ, 100 ಮಾತು ಕೇಳಿ. ನೋಡು ಸುಜಾತಾ, ಭದ್ರಂತೂ ಜೈಲು ಸೇರಿದ್ದು ಆಯ್ತು. ಆ ವೀರಣ್ಣ ಮನೆ ಬಿಟ್ಟು ಹೋಗಿದ್ದು ಆಯ್ತು. ಆ ಮಾಲಾಳನ ಕರ್ಕೊಂಡು ನಿನ್ನ ಗಂಡನ ಮನೆಗೆ ಬಂದರೆ ನೋಡಿ, ಆಗಲಿ, ನೀವೇನು ಹೇಳಿದರೂ ಮಾಡುತ್ತೇನೆ. ನೀವು ನನ್ನವರು ಆಗುತ್ತೀರಾ ಅಂದ ಮೇಲೆ ನಿಮ್ಮ ಮಾತನ್ನು ಮೀರುವುದಿಲ್ಲ. ಅದೇನ್ ಮಾಡ್ಬೇಕಂತ ಹೇಳಿ. ಅಂದು ನಿಮ್ಮಣ್ಣನಿಗೆ ಎದರವಾಗಿ ಮಾತನಾಡಿದವನ ಮೇಲೆ ನೀನು ಸೇಡು ತೀರಿಸಿಕೊಳ್ಳಲೇಬೇಕು. ಅಯ್ಯೋ, ಅವನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ತಾನೆ ಅವನನ್ನು ಮದುವೆ ಆಗಿದ್ದು, ಪ್ರೀತಿಸಿ ನಾಟಕ ಮಾಡಿದ್ದು. ಅಷ್ಟು ತಿಳಿಲಿಲ್ವೇ ನಿಮ್ಗೆ? ನಾನೇ ಖಳನಾಯಕನಾದರೆ ನನಗಿಂತ ಖಳನಾಯಕಿ. ಮೆಚ್ಚಿದ ಸುಜಾತಾ ಈ ನಿನ್ನ ಕಾರ್ಯವನ್ನ. ಇನ್ನು ನಮ್ಮಿಬ್ಬರ ಮನ ಒಂದಾದರೆ ಈ ಊರೇ ನನ್ನ ಅಂಗೈನಲ್ಲೇ. ಹಾಗಾದರೆ ಬನ್ನಿ ನನ್ನ ಮನಕ್ಕೆ ಕವಿರಾಜನಾಗಿ. ಇದೇ ಸಂತಸದ ಸಮಯದೊಳಗೆ ಸುಮಧುರ ಗೀತವನ್ನಾಡಬಾರದೇ ಈ ನಿನ್ನ ರಸಿಕನಿಗೆ. ಸಂಗಾತಿಗೆ